ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಕ್ಷ್ಮೀ ಬರಮ್ಮ ಧಾರಾವಾಹಿ ಇವತ್ತೇನಾಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಕಾವೇರಿ ತಪ್ಪಿಸ್ಕೊಳ್ಳೋಕ್ಕೆ ಹೋಗ್ತಾ ಇರ್ತಾಳೆ, ನೀವೇನಾದರೂ ಮಾಡ್ಕೊಳ್ಳಿ ಇಲ್ಲಿಂದ ಹೊರಡ್ತೀನಿ ಅಂತ. ಆಗ ಲಕ್ಷ್ಮಿ ರೇಗಾಡಿ ಹೇಳ್ತಾಳೆ, ನೀವೆಲ್ಲೂ ಹೋಗೋ ಹಾಗಿಲ್ಲ ಅತ್ತೆ, ಇಲ್ಲೇ ಇರಬೇಕು. ಎಷ್ಟು ದಿನ ನೀವು ಸತ್ಯಕ್ಕೆ ಬೆಂತೋರಿಸಿ ಹೊರಡ್ತೀರಾ, ನೀವು ಇಲ್ಲೇ ಇರಬೇಕು, ಇವತ್ತೆಲ್ಲ ಉತ್ತರ ಕೊಡಬೇಕು ಅಂದಾಗ ಏನಾಗಿದೆ ಮಹಾಲಕ್ಷ್ಮಿ, ಅಮ್ಮಂಗೆ ಎಷ್ಟು ಧ್ವನಿ ಏರಿಸಿ ಮಾತಾಡ್ತಿದ್ದೀರಾ, ಏನಾಗಿದೆ ನಿಮಗೆ ಅಂದಾಗ, ಪುಟ್ಟ ಇವಳು ಲಕ್ಷ್ಮಿ ಎಲ್ಲ ಬಂದಿದ್ದಾಳಲ್ಲ ಈ ಕಾರುಣ್ಯ, ಅವಳ ಮಗಳು ಕೀರ್ತಿ ಅಂತ ಇಲ್ಲಿ ಕಾವೇರಿ ಹೇಳ್ತಾರೆ. ಇಲ್ಲಿ ಲಕ್ಷ್ಮಿ ಕಾವೇರಿ ವಿರುದ್ಧವಾಗಿ ಮಾತಾಡ್ತಾ ಇರ್ತಾಳೆ, ಇವತ್ತು ಸಾಕ್ಷಿ ಸಮೇತ ನಾನು ನಿಮ್ಮ ಬಣ್ಣನ ಬಯಲು ಮಾಡ್ತೀನಿ, ಎಷ್ಟು ದಿನ ನೀವು ಈ ಥರ ಪರ್ದೆ ಹಾಕೊಂಡೇ ಇರ್ತೀರಾ ಅಂತ. ಆದರೆ ಅಲ್ಲಿ ಕಾವೇರಿ ಮಾತ್ರ ಜಗ್ಗೋದಿಲ್ಲ, ಮಾತಿಗೆ ಮಾತು ಕೊಡ್ತಾನೆ ಇರ್ತಾಳೆ. ನೋಡು ಪುಟ ಯಾವ ರೀತಿ ಮಾತಾಡ್ತಿದ್ದಾಳೆ ಇವಳು ಅಂತ. ಮನೆಯವರೆಲ್ಲ ಕೂಡ ಸಪೋರ್ಟ್ ಮಾಡ್ತಾರೆ ಕಾವೇರಿಗೆ. ಏನಕ್ಕೆ ಈ ಥರ ಮಾತಾಡ್ತಾ ಇದೀಯ ಲಕ್ಷ್ಮಿ, ನೀನು ಏನದು ಸರಿಯಾಗಿ ಹೇಳು, ಏನು ಸಾಕ್ಷಿ ಸಿಕ್ಕಿದೆ ನಿನಗೆ ಅಂತ. ಸಾಕ್ಷಿ ಸಮೇತ ಇವತ್ತು ನಾನು ಪ್ರೂವ್ ಮಾಡೇ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ತೋರಿಸ್ತಾಳೆ ಲಕ್ಷ್ಮಿ. ಕ್ಯಾಮ್ರಾ ತೋರಿಸ್ಬಿಟ್ಟು, ಇದು ಮಾದೇವಯ್ಯ ಕೊಟ್ಟಿದ್ದು, ನಿನ್ನೆ ಮಂಗಳಮುಖಿಯರು ನಮ್ಮ ಮನೆಗೆ ಬಂದಿದ್ರಲ್ಲ ಅವ್ರು ಕೊಟ್ಟಿರೋದು, ಇವತ್ತು ನಾನು ಅತ್ತೆ ಬಣ್ಣನ ಬಯಲು ಮಾಡೇ ಮಾಡ್ತೀನಿ. ಬಹುಶಃ ಕೀರ್ತಿಗೆ ಮೊದಲೇ ಗೊತ್ತಿತ್ತು ಅನ್ಸುತ್ತೆ ಯಾರ್ಯಾರ ಬಣ್ಣ ಏನೇನು ಅಂತ. ಅದಕ್ಕೆ ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿ ಬೆಟ್ಟದ ಮೇಲೆ ಏನೇನು ನಡೀತೋ ಎಲ್ಲನೂ ಇದರಲ್ಲಿ ರೆಕಾರ್ಡ್ ಮಾಡಿದ್ದಾಳೆ ಅಂತ ಲಕ್ಷ್ಮಿ ತುಂಬ ಜೋರು ಧ್ವನಿಯಲ್ಲಿ ಮನೆಯವ್ರ ಮುಂದೆ ಹೇಳ್ತಾ ಇರ್ತಾಳೆ. ನಿಮ್ಮ ಹುಟ್ಟುಹಬ್ಬ ಇವತ್ತು, ಆದರೆ ಬೇಜಾರು ಮಾಡ್ಕೋಬೇಡಿ ಈ ವಿಡಿಯೋ ನೋಡಿಬಿಟ್ಟು. ನಿಮ್ಮ ಹುಟ್ಟುಹಬ್ಬಕ್ಕಿಂತ ಒಬ್ಬರು ಸಾವಿನಿದೆ ಹೆಚ್ಚು ಅಂತ ನಾನು ಇವತ್ತು ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ಲಕ್ಷ್ಮಿ ಆ ವಿಡಿಯೋನ ಕ್ಯಾಮ್ರಾನ ಹಿಡ್ಕೊಂಡು ಪ್ಲೇ ಮಾಡೋಕ್ಕೆ ಅಂತ ಹೋಗ್ತಾಳೆ. ಇನ್ನೊಂದು ಕಡೆ ಅಂಕಿತ್ ಅವ್ರ ಅಪ್ಪನ ಹುಡ್ಕೋ ಇದರಲ್ಲಿ ಆ ಡಾಕ್ಟರ್ ಇದಕ್ಕೆ ಹೋಗಿ ರಿಕ್ವೆಸ್ಟ್ ಮಾಡ್ತಾನೆ, ಆದರೆ ಹೇಳೋದಿಲ್ಲ. ಮತ್ತೆ ಲಕ್ಷ್ಮಿ ಇಲ್ಲಿ ವಿಡಿಯೋ ಪ್ಲೇ ಮಾಡೋದಕ್ಕೆ ಅಂತ ಹೋಗ್ತಾಳೆ. ವಿಡಿಯೋ ಪ್ಲೇ ಮಾಡಿದ ತಕ್ಷಣ ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ಯಾಕೆಂದರೆ ಅಲ್ಲಿ ಕಾವೇರಿ ಮಾತಾಡಿರ್ತಾಳೆ, ಹ್ಯಾಪಿ ಬರ್ಡೇ ಪುಟ್ಟ, ಈಗಿನ ಕಾಲದ ಮಕ್ಕಳು ಯಾವ್ಯಾವ ರೀತಿ ಸರ್ಪ್ರೈಸ್ ಕೊಡ್ತಾರೆ ಹೇಳು, ನನ್ನ ಹತ್ರ ಲಕ್ಷ್ಮಿ ಬಂದು ಕೇಳ್ಕೊಂಡ್ಲು ಸರ್ಪ್ರೈಸ್ ಕೊಡಬೇಕು ಅಂತ, ಅದಕ್ಕೆ ನಾನು ಈ ರೀತಿ ವಿಶ್ ಮಾಡ್ತಿದ್ದೀನಿ ಅಂತ ಒಂದಷ್ಟು ಮಾತಾಡಿರೋ ವಿಡಿಯೋ, ಕಾವೇರಿ ಮಾತಾಡಿರೋ ವಿಡಿಯೋ ಅಲ್ಲಿ ಪ್ಲೇ ಆಗುತ್ತೆ. ಲಕ್ಷ್ಮಿಗೆ ಶಾಕ್ ಆಗಿಬಿಡುತ್ತೆ, ಅವಳ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗಿಬಿಡುತ್ತೆ. ಈ ಕಡೆ ಕಾವೇರಿ ಹೆದರ್ಕೊಂಡೇ ಇರ್ತಾಳೆ. ಆಮೇಲೆ ವಿಡಿಯೋ ಪ್ಲೇ ಆದಮೇಲೆ ಫುಲ್ಲು ಗೇಮ್ ಚೇಂಜ್ ಅನ್ನೋ ರೀತಿ ನಗ್ತಾ ಇರ್ತಾಳೆ. ಇದನ್ನು ಮಾಡಿದವಳೆ ನೀನು, ಅಷ್ಟು ಬೇಗ ನನ್ನ ಹಿಡ್ಕೊಡೋಕೆ ಮಾಡಿದೆ ನೋಡು ನೀನು, ಅಷ್ಟು ಬೇಗ ಸಿಕ್ಕಾಕೊಳ್ಳೋಳಲ್ಲ ನಾನು ಅಂತ ಮನಸಲ್ಲೇ ಮಾತಾಡ್ಕೋತಾ ಇರ್ತಾಳೆ. ಲಕ್ಷ್ಮಿ ಮಾತ್ರ ಈ ವಿಡಿಯೋ ಅಲ್ಲ ಬೇರೆ ಇದೆ ಅಂತ ರಿಮೋಟ್ ಚೇಂಜ್ ಮಾಡೋದು, ಪ್ರೆಸ್ ಮಾಡೋದು ಮಾಡ್ತಾನೆ ಇರ್ತಾಳೆ ಗಾಬರಿಯಿಂದ. ಆದರೆ ಅಲ್ಲಿ ಆ ವಿಡಿಯೋ ಪ್ಲೇ ಆಗೋದಿಲ್ಲ. ಆಲ್ರೆಡಿ ಅಲ್ಲಿ ಅಂದರೆ ಕಾವೇರಿ ಎಲ್ಲನೂ ಚೇಂಜ್ ಮಾಡಿಬಿಟ್ಟಿರ್ತಾಳೆ. ಕಾರುಣ್ಯನೂ ಬೇಜಾರು ಮಾಡ್ಕೋತಾ ಇರ್ತಾಳೆ. ಮನೆಯವ್ರಿಗೆಲ್ಲ ಇದೇನಿದು ಈ ಥರ ಆಗ್ತಿದೆ ಅಂತ ನೋಡ್ತಾ ಇರ್ತಾರೆ. ಕಾವೇರಿ ನಾಜೂಕಾಗಿ ಲಕ್ಷ್ಮಿನೇ ಬಂದು ನನ್ನ ಹತ್ರ ವಿಡಿಯೋ ಮಾಡು ಅಂತ ಸರ್ಪ್ರೈಸ್ ಕೊಡಬೇಕು, ಬೇಜಾರಲ್ಲಿದ್ದಾರೆ ಪುಟ್ಟ ಅಂತ ಹೇಳಿದಾಗ ನಾನು ವಿಡಿಯೋ ಮಾಡಿಕೊಟ್ಟೆ ಅಂತಾರೆ. ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ಭದ್ರಕಾಳಿ ಆಗಿಬಿಡ್ತಾಳೆ. ಯಾಕತ್ತೆ ಸುಳ್ಳು ಹೇಳ್ತಿದ್ದೀರಾ, ಇವತ್ತು ನನಗೆ ನಿಜ ಹೇಳಲೇಬೇಕು, ನೀವು ನಿಜ ಬೇಕೇ ಬೇಕು ನನಗೆ. ವಿಡಿಯೋನ ನಾನು ನೋಡಿದ್ದೀನಿ, ನೀವೇ ಬದಲಾಯಿಸಿರೋದು, ನೀವೇ ಏನೋ ಕೀರ್ತಿಗೆ ಮಾಡಿದ್ದೀರಾ, ನಿಮ್ಮ ಕೈಯಲ್ಲಿ ಗನ್ನಿತ್ತು, ನೀವು ಏನು ಮಾಡಿದ್ರಿ ಕೀರ್ತಿಗೆ ಅಂತ ಹೇಳಿ ನೀವು ಮಾತಾಡಿದ್ದೀರಾ. ಹಾಗೆ ಕೀರ್ತಿನೂ ಮಾತಾಡಿದ್ದಾರೆ. ನೀವು ಮಾಡಿರೋದೆಲ್ಲ ಮೋಸನೇ, ಎಲ್ಲ ಗೊತ್ತಾಗಿದೆ ನನಗೆ. ನೀವು ಕೀರ್ತಿಗೆ ಏನೋ ಮಾಡಿದ್ದೀರಾ ಲಾಸ್ಟಲ್ಲಿ, ನೀವು ಹೇಳಲಿಲ್ಲ ಅಂದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ತುಂಬ ಕೋಪದಿಂದ ಹೇಳ್ತಾ ಇರ್ತಾಳೆ. ಮಹಾಲಕ್ಷ್ಮಿ ಏನು ಮಾಡ್ತಿದ್ದೀರಾ ನೀವು, ಅಮ್ಮನ ಜೊತೆ ಮಾತಾಡ್ತಿರೋದು, ಸ್ವಲ್ಪ ನೋಡ್ಕೊಂಡು ಮಾತಾಡಿ ಅಂತ ಇರ್ತಾರೆ. ನಿಮ್ಮ ಅಮ್ಮನ ಜೊತೆನೇ ನಾನು ಮಾತಾಡ್ತಿರೋದು, ಅವ್ರು ಏನು ಮಾಡಿದ್ರು ಕೀರ್ತಿಗೆ ಅಂತ ಹೇಳಲಿಲ್ಲ ಅಂದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾಳೆ. ಆದರೆ ಅಲ್ಲಿ ನಾಜೂಕಾಗೆ ನಾಟಕನ ಶುರು ಮಾಡ್ಕೋತಾಳೆ ಕಾವೇರಿ. ಎಷ್ಟೇ ಕೋಪದಿಂದ ಕೇಳಿದ್ರು ಲಕ್ಷ್ಮಿ ಹೇಳೋದಿಲ್ಲ. ಕಾವೇರಿ ಮಾತ್ರ ನಾಟಕ ಮಾಡ್ತಾನೆ ಇರ್ತಾಳೆ. ಇವಳಿಗೇನೋ ಆಗಿದೆ, ಕೀರ್ತಿ ಹುಚ್ಚಿಡ್ದಿದೆ ಅನಿಸುತ್ತೆ, ಬೇಗ ಇವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಯಾವ ವಿಡಿಯೋ ಏನೂ ಗೊತ್ತಿಲ್ಲ, ಅದೇ ಕ್ಯಾಮ್ರಾ ತೊಗೊಂಡು ಬಂದು ರೆಕಾರ್ಡ್ ಮಾಡ್ಕೊಂಡು ಇವಾಗ ಈ ಥರ ಮಾತಾಡ್ತಿದ್ದಾಳೆ. ಎಲ್ಲೋ ಈ ಕಾರುಣ್ಯನೇ ಹೇಳ್ಕೊಟ್ಟಿರಬೇಕು ಅಂತ ಕಾರುಣ್ಯ ಮೇಲೆ ಹಾಕ್ತಾಳೆ ಕಾವೇರಿ. ನಾನು ಹೇಳ್ಕೊಟ್ಟು ಮಾಡ್ಸೋಕೆ ಅವಳೇನು ಚಿಕ್ಕ ಮಗು ಅಲ್ಲ, ನನ್ನ ಮಗಳನ್ನ ನುಂಗ್ದವಳು ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಇಲ್ಲಿ ಕಾರುಣ್ಯ ಕೂಡ ರೇಗ್ತಾರೆ. ನನ್ನ ಹೆಂಡತಿ ಬಗ್ಗೆ ಕೆಟ್ಟದಾಗ ಮಾತಾಡಬೇಡ ಅಂತ ಕೃಷ್ಣ ಅವ್ರು ಹೇಳ್ತಾರೆ. ಸುಮ್ಮನೆ ಇರಿ, ನಿಮ್ಮ ಹೆಂಡ್ತಿನ ಹೇಗೆ ಇದು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಟಾಂಗ್ ಕೊಡ್ತಾಳೆ ಕಾರುಣ್ಯ. ಅತ್ತೆ ನೀವು ಆ ವಿಡಿಯೋ ಕೊಟ್ಟಿಲ್ಲ ಅಂದರೆ ನಾನು ಸುಮ್ಮನೆ ಇರೋದಿಲ್ಲ ಅಂದ್ಬಿಟ್ಟು ಕತ್ತಿಸ್ಕೋಕ್ಕೆ ಹೋಗ್ತಾಳೆ ಲಕ್ಷ್ಮಿ. ಆಗ ಮನೆಯವರೆಲ್ಲ ಬಂದು ಏನು ಮಾಡ್ತಿದ್ದೀರಾ ಅಂತ ವೈಷ್ಣವ್ ಕೂಡ ಸಿಟ್ಟಾಗ್ತಾನೆ. ನೀವು ಹಾಗೆ ಹೇಳಿದ್ರೆ ಕೇಳಲ್ಲ, ನಿಮಗೆ ಮಾಡ್ತೀನಿ ನೋಡಿ ಅಂತ ಫುಲ್ಲು ಭದ್ರಕಾಳಿ ಆಗಿಬಿಡ್ತಾಳೆ ಲಕ್ಷ್ಮಿ. ಕಿಚನ್ ಕಡೆ ಹೋಗಿ ಎಲ್ಲ ಹುಡುಕ್ಬಿಟ್ಟು ಚಾಕು ತರ್ತಾಳೆ. ಚಾಕು ತಂದುಬಿಟ್ಟು ಕಾವೇರಿ ಕುತ್ತಿಗೆಗೆ ಇಡ್ತಾಳೆ. ನೀವೇನಾದರೂ ಸತ್ಯ ಹೇಳಿಲ್ಲ ಅಂದರೆ ನಿಮ್ಮನ್ನ ಇಲ್ಲೇ ಸಾಯಿಸ್ಬಿಡ್ತೀನಿ ಅಂತ ಫುಲ್ಲು ಕೋಪದಿಂದ ಚಾಕು ಹಿಡ್ಕೋತಾಳೆ. ಅಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.